ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತವಿರಂಜಾದಿ ನಿರಂಕುಶವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ನಿನ್ನೆ ನಂದಿ ಗ್ರಾಮದಲ್ಲಿ ಪಾದುಕಾ ಪಟ್ಟಾಭಿಷೇಕ ಆಯಿತು. ಆ ಪಾದುಕೆಯ ವೈಭವವನ್ನು, ಪಾದುಕೆಯ ಹಿರಿಮೆಯನ್ನು ನಿಮ್ಮಲ್ಲಿ ಹೇಳಬೇಕು. ಶ್ರೀ ವೇದಾಂತ ದೇಶಿಕರು ಸಂಸ್ಕೃತದಲ್ಲಿ 1008 ಶ್ಲೋಕಗಳ ಅದ್ಭುತವಾದಂಥ ಕಾವ್ಯವನ್ನು ರಚಿಸಿದ್ದಾರೆ. ಅದೇ ಪಾದುಕಾ ಸಹಸ್ರಂ. ಇದೊಂದು ಅಪೂರ್ವವಾದಂತಹ ಕೃತಿ. ಪಾದುಕೆಯ ಮಹಿಮೆಯನ್ನು ವಿಸ್ತಾರವಾಗಿ ಈ ಕಾವ್ಯದಲ್ಲಿ ವಿವರಿಸಿದ್ದಾರೆ. ಅವರು ಹೇಳ್ತಾರೆ, ಪಾದುಕೆಯ ಹಿರಿಮೆ ವರ್ಣಿಸಲು ನಮ್ಮಿಂದ ಸಾಧ್ಯ ಇಲ್ಲ. ಮೇರು ಪರ್ವತವನ್ನೇ ಲೇಖನಿಯನ್ನಾಗಿ ಮಾಡಿಕೊಂಡು, ಸಾಗರವನ್ನೇ ಮಸಿಯನ್ನಾಗಿ ಮಾಡಿಕೊಂಡು, ಆಕಾಶವನ್ನೇ ಪತ್ರವನ್ನಾಗಿ ಮಾಡಿಕೊಂಡು, ಸಹಸ್ರ ಹೆಡೆಗಳು 2000 ನಾಲಿಗೆ ಉಳ್ಳಂಥ ಆದಿಶೇಷ ಬರೆದರೂ ಪಾದುಕೆ ಮಹಿಮೆ ಮುಗಿಯುವುದು ಅಂತ ಹೇಳ್ತಾರೆ. ಅವರು ಮುಂದುವರೆದು ಹೇಳ್ತಾರೆ, ಅಮ್ಮ ಪಾದುಕೆ, ನಿನ್ನ ಔದಾರ್ಯ ಎಂಥದ್ದು. ಭರತ ಗೋಳಿಟ್ಟ ರಾಮನನ್ನು ಅಯೋಧ್ಯೆಗೆ ಬಾ ಅಂತ. ಆದರೆ ರಾಮ ಬರಲಿಲ್ಲ. ಆದರೆ ಭರತ ನಿನ್ನನ್ನು ಕೇಳ್ದ, ಪಾದುಕೆಯನ್ನು ಕೇಳ್ದ. ತಕ್ಷಣ ನೀನು ಪಾದುಕೆ ಭರತನ ಜೊತೆ ಹೊರಟೋದೆ ಅಂತ ಬಹಳ ಸ್ವಾರಸ್ಯವಾಗಿ ವೇದಾಂತಾಚಾರ್ಯರು ತಮ್ಮ ಪಾದುಕಾ ಸಹಸ್ರದಲ್ಲಿ ಹೇಳಿದ್ದಾರೆ. ನಂದಿ ಗ್ರಾಮದಲ್ಲಿ ಭರತ ವಿಧಿವತ್ತಾಗಿ ಈ ಪಾದುಕೆಗಳನ್ನು ಪಟ್ಟಾಭಿಷೇಕ ನಡೆಸ್ತಾನೆ. ಚಿನ್ನದ ಕೊಡಗಳಿಂದ ಆ ಪಾದುಕೆಗೆ ಅಭಿಷೇಕವನ್ನು ಮಾಡ್ತಾನೆ. ಆ ಪಾದುಕೆಗೆ ಅಭಿಷೇಕವಾದಂಥ ತೀರ್ಥ ಇದೆಯಲ್ಲ, ಅದೆಲ್ಲ ಸರಿಯು ನದಿ ಸೇರಿತು. ಆ ಸರಿಯು ನದಿ ಸಮುದ್ರಕ್ಕೆ ಸೇರಿತು. ಸಮುದ್ರ ಪವಿತ್ರ ಆಗಿಬಿಡ್ತು. ಅದಕ್ಕೆ ಅತ್ಯಂತ ಸ್ವಾರಸ್ಯವಾದಂಥ ಒಂದು ವಿಷಯವನ್ನು ಹಿರಿಯರು ಹೇಳ್ತಾರೆ. ಮುಂದೆ ರಾಮ ಸಮುದ್ರಕ್ಕೆ ಬಾಣ ಬಿಟ್ಟಾಗ ಆ ಬಾಣ ಪ್ರಯೋಗನೇ ಆಗಲಿಲ್ಲವಂತೆ. ಯಾಕೆಂದರೆ ಅದು ರಾಮನ ಪಾದುಕಾ ತೀರ್ಥದಿಂದ ಪವಿತ್ರವಾದಂಥ ಸಮುದ್ರ ಅಂತ ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಈಗಲೇ ನಿಮ್ಗೆ ಹೇಳ್ತೀನಿ ಪಾದುಕೆಯ ವೈಭವವನ್ನು. 14 ವರ್ಷಗಳ ಕಾಲ ನಂದಿ ಗ್ರಾಮದಲ್ಲಿ ಭರತ ವ್ರತಸ್ಥನಾಗಿ ರಾಮ ಲಕ್ಷ್ಮಣರು ಕಾಡಿನಲ್ಲಿ ಹೇಗಿದ್ದರೋ ಹಾಗೆ ಏಕ ನಿಷ್ಠೆಯಿಂದ ಪಾದುಕಾ ಪೂಜೆಯನ್ನು ಮಾಡ್ತಾನೆ. ಆ ಸ್ವರ್ಣಮಯವಾದಂಥ ಪಾದುಕೆಗೆ ಇಡೀ ರಾಜ್ಯಭಾರವನ್ನು ವಹಿಸ್ತಾನೆ. ಆ ಪಾದುಕೆಯ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾನೆ. ಅದರ ಬಲ ನೋಡಿ. ದಶರಥನ ರಾಜ್ಯದಲ್ಲಿ ಮಂಥರೆ ಎಂಬಂಥ ಕುಟಿಲೆ ಇದ್ಲು. ಆದರೆ ಪಾದುಕಾ ರಾಜ್ಯದಲ್ಲಿ ಯಾವ ಕೆಟ್ಟ ಜನನೂ ಇರಲಿಲ್ಲ. ರಾಮನ ರಾಜ್ಯದಲ್ಲಿ ಒಬ್ಬ ಮಗು ಅಕಾಲಿಕ ಮರಣ ಹೊಂತು ಅಂತ ಒಬ್ಬ ಬ್ರಾಹ್ಮಣ ದೂರು ಕೊಟ್ಟ. ಆದರೆ ಪಾದುಕಾ ರಾಜ್ಯದಲ್ಲಿ ಯಾವ ಅಂಥ ಅನಾಹುತಗಳು ಆಗಲಿಲ್ಲ. ಕ್ಷಾಮ ಇರಲಿಲ್ಲ. ಒಳ್ಳೆಯ ಸುಭಿಕ್ಷ ಇತ್ತು. ಯಾವುದಕ್ಕೂ ಕೊರತೆ ಇರಲಿಲ್ಲ. ಅಂತಹ ಪಾದುಕೆಯ ಮಹಿಮೆ ಇದೆಯಲ್ಲ, ಅದು ಅಪಾರವಾದಂಥದ್ದು. ಪ್ರಸಂಗ ಅಂತ ಹೇಳ್ತಾ ಇದ್ದೀನಿ. ಪಾಂಚರಾತ್ರ ಶಾಸ್ತ್ರದಲ್ಲಿ 5 ಲಕ್ಷ ಶ್ಲೋಕಗಳಿದೆ. ಆ 5 ಲಕ್ಷ ಶ್ಲೋಕಗಳಲ್ಲಿ ಅರ್ಧ ಭಾಗ ಪಾದುಕೆಯನ್ನು ಗರುಡನ ರೂಪವಾಗಿ ಹೇಳ್ತಾರೆ.
ಇನ್ನು ಅರ್ಧ ಭಾಗ ಶೇಷ ಅಂತ ಕರೀತಾರೆ. ಅಂದರೆ ಗರುಡ ಶೇಷರ ಸ್ವರೂಪ ಈ ಪಾದುಕೆ. ಮತ್ತೊಂದು ವಿಶೇಷವಾದಂತಹ ವಿಷಯ ಅಂದರೆ ನಮ್ಮ ಶ್ರೀ ವೈಷ್ಣವ ಸಿದ್ಧಾಂತದಲ್ಲಿ, ಸಂಪ್ರದಾಯದಲ್ಲಿ ಪಾದುಕೆ ಸ್ವಾಮಿ ನಮ್ಮಾಳ್ವಾರರ ಪ್ರತಿರೂಪ ಸ್ವರೂಪ. ಅದರಿಂದಲೇ ಶ್ರೀ ಶಠಾರಿಯ ಆರಾಧನೆ ನಮ್ಮೆಲ್ಲ ದೇವಸ್ಥಾನಗಳಲ್ಲಿ ನಿರಂತರವಾಗಿ ನಡೆಯುತ್ತೆ. ಶ್ರೀ ಶಠಾರಿ ಭಕ್ತರ ಶಿರಸ್ಸಿನಲ್ಲಿ ಸ್ಪರ್ಶ ಆದಾಗಲೇ ಭಗವಂತನ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತೆ. ಅಂತಹ ತತ್ವ ಕೂಡಿರುವಂತಹ ಪಾದುಕಾ ವೈಭವ ಅಪಾರವಾದಂಥದ್ದು. ಇತ್ತ ಸೀತಾರಾಮ ಲಕ್ಷ್ಮಣರು ಚಿತ್ರಕೂಟದಲ್ಲಿ ಇರ್ತಾ ಇದ್ದಾರೆ. ಆದರೆ ಅಲ್ಲಿದ್ದಂಥ ಋಷಿ ಮುನಿಗಳೆಲ್ಲ ಇವರನ್ನು ನೋಡ್ತಾ ಏನೋ ಪಿಸು ಪಿಸು ಮಾತಾಡ್ತಾ ಇದ್ರು. ರಾಮನಿಗೆ ಸಂದೇಹ ಬಂತು. ರಾಮ ಆ ಋಷಿಮುನಿಗಳ ಹತ್ರ ಹೋದ. ಅವ್ರನ್ನ ಕೇಳ್ದ, ನಾವಿಲ್ಲಿರೋದು ನಿಮಗೇನಾದರೂ ತೊಂದರೆ ಆಗ್ತಾಯಿದೆಯಾ? ಸೀತೆಯಿಂದ ಏನಾದರೂ ತೊಂದರೆ ಆಗ್ತಾಯಿದೆಯಾ? ನೀವು ನಿಸ್ಸಂಕೋಚವಾಗಿ ಹೇಳಿ ಅಂತ ಋಷಿಮುನಿಗಳನ್ನು ಪ್ರಾರ್ಥನೆ ಮಾಡ್ತಾನೆ ರಾಮ. ಆಗ ಆ ಋಷಿಮುನಿಗಳೆಲ್ಲ ಹೇಳ್ತಾರೆ, ರಾಮ ನಿನ್ನಿಂದ ಏನೂ ತೊಂದರೆ ಇಲ್ಲಪ್ಪ, ಸೀತಾದೇವಿಯಿಂದನೂ ಏನೂ ತೊಂದರೆ ಇಲ್ಲ. ನೀವುಗಳಿಲ್ಲಿ ಬಂದಿದ್ದು ಈ ಚಿತ್ರಕೂಟ ಪವಿತ್ರ ಆಯಿತು. ಆದರೆ ಇಲ್ಲಿ ನಿನ್ನ ಹೆದರಿಕೆಯಿಂದ ರಾಕ್ಷಸರ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ರಾವಣನ ತಮ್ಮ ಖರ ಅನ್ನೋವಂಥ ರಾಕ್ಷಸ ನಮ್ಮನ್ನೆಲ್ಲ ಪೀಡಿಸ್ತಾ ಇದ್ದಾನೆ. ನಮಗೆ ಪ್ರಶಾಂತವಾಗಿ ನಮ್ಮ ಯಜ್ಞಯಾಗಗಳನ್ನು ಮಾಡೋಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ನಾವೆಲ್ಲ ಈ ಪ್ರದೇಶ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ. ರಾಮ ಅವ್ರನ್ನೆಲ್ಲ ಬೀಳ್ಕೊಡ್ತಾನೆ. ಆಮೇಲೆ ಶ್ರೀರಾಮನಿಗೂ ಈ ಜಾಗ ಯಾಕೋ ಅಷ್ಟು ಹಿತ ಆಗ್ತಾಯಿಲ್ಲ. ಕಾರಣ ಅಂದರೆ ಈಗಷ್ಟೇ ಭರತ, ರಾಜಮಾತೆಯರು, ಸೈನ್ಯ ಎಲ್ಲ ಬಂದಿದ್ದರಿಂದ ಆ ಅಯೋಧ್ಯೆ ನೆನಪೇ ಮರುಕಳಿಸ್ತಾ ಇತ್ತು. ಅದರ ಜೊತೆಗೆ ಈ ಸೈನ್ಯ ಎಲ್ಲ ಬಂದು ಹೋಯ್ತಲ್ಲ, ಆನೆ ಕುದುರೆ ಎಲ್ಲ, ಚಿತ್ರಕೂಟದ ಭೂಪ್ರದೇಶವೆಲ್ಲ ಕೆಟ್ಟು ಹೋಯಿತು. ಅದಕ್ಕೆ ಸೀತಾರಾಮ ಲಕ್ಷ್ಮಣರಿಗೆ ನಾವು ಈ ಚಿತ್ರಕೂಟವನ್ನು ಬಿಟ್ಟು ಮುಂದೆ ನಮ್ಮ ವನವಾಸವನ್ನು ಶುರು ಮಾಡೋಣ ಅಂಥೇಳಿ ಅವರು ಮುಂದೆ ಹೊರಡ್ತಾರೆ. ಅವರು ಹೊರಟಿದ್ದು ಚಿತ್ರಕೂಟ ಬಿಟ್ಟು ಅತ್ರಿ ಮಹಾಮುನಿಗಳ ಆಶ್ರಮವನ್ನು ತಲುಪ್ತಾರೆ. ನಾಳೆ ಮುಂದಿನ ರಾಮಕಥೆಯನ್ನು ಕೇಳೋಣ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ರಾಮ